ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಕುಕುಂಬರ್ ಫೇಶಿಯಲ್ ಮಾಸ್ಕ್ ಶೀಟೊಂದಿಗೆ ಬಂದಿದ್ದೇನೆ. ಈ ಒಂದು ಕುಕುಂಬರ್ ಫೇಶಿಯಲ್ ಮಾಸ್ಕ್ ಶೀಟನ್ನು ಯಾಕೆ ಯೂಸ್ ಮಾಡಬೇಕು, ಇದರಿಂದ ಏನೇನು ಬೆನಿಫಿಟ್ಸ್ ಇದೆ, ಅದನ್ನೆಲ್ಲ ಇವತ್ತು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೇನೆ. ಇದನ್ನು ನಾನು ತಿಂಗಳಿಗೆ ಒಂದ್ಸಲ ಯೂಸ್ ಮಾಡ್ತೇನೆ. ಈ ಥರ ನಾನು ಫೇಸ್ ಮಾಸ್ಕ್ ಶೀಟಲ್ಲಿ ಬೇರೆ ಬೇರೆದನ್ನು ಯೂಸ್ ಮಾಡ್ತೇನೆ. ಈ ಸಲ ನಾನು ಕುಕುಂಬರನ್ನು ತೊಗೊಂಡು ಬಂದಿದ್ದೇನೆ. ಇಲ್ಲಿ ನೀವು ಫೇಸ್ ಮಾಸ್ಕ್ ಶೀಟ್ ಯಾವುದೇ ಬೇಕಾದರೂ ಯೂಸ್ ಮಾಡ್ಬೋದು. ಇದರಲ್ಲಿ ತುಂಬ ಬೇರೆ ಬೇರೆ ಥರದ್ದು ಸಿಗುತ್ತೆ ನಿಮಗೆ. ಫೇಸ್ ಮಾಸ್ಕ್ ಶೀಟು ಕುಕುಂಬರ್ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು, ಬೆರೀಸ್ ಇರ್ಬೋದು. ಈ ಥರ ಬೇರೆ ಬೇರೆ ಫ್ಲೇವರಲ್ಲಿ ನಿಮಗೆ ಫೇಸ್ ಮಾಸ್ಕ್ ಶೀಟ್ ಸಿಗುತ್ತೆ. ನನಗೆ ಈ ಸಲ ನನ್ನ ಸ್ಕಿನ್ಗೆ ಸ್ವಲ್ಪ ಬಿಸಿಲಿನಿಂದ ನನ್ನ ಮುಖ ಸ್ವಲ್ಪ ಕಪ್ಪಾಗ್ತಿದೆ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ನಾನು ಈ ಕುಕುಂಬರ್ ಫೇಸ್ ಮಾಸ್ಕ್ ಶೀಟನ್ನು ತೊಗೊಂಡು ಬಂದಿದ್ದೇನೆ. ಈ ಒಂದು ಕುಕುಂಬರ್ ಫೇಸ್ ಮಾಸ್ಕ್ ಶೀಟನ್ನು ಯೂಸ್ ಮಾಡೋದ್ರಿಂದ ಮುಖ ನಮಗೆ ಬೇಗ ಸುಕ್ಕುಗೊಟ್ಟೋದನ್ನು ನಾವು ತಡಿಬೋದು. ಅಂದರೆ ನಾವು ಸ್ವಲ್ಪ ಯಂಗ್ಸ್ಟರ್ಸ್ ಥರ ಕಾಣ್ಬೋದು. ಈ ಒಂದು ಫೇಸ್ ಮಾಸ್ಕ್ ಶೀಟನ್ನು ಯೂಸ್ ಮಾಡೋದ್ರಿಂದ ಬೇಗ ನಮಗೆ ಏಜ್ ಆಗಿದ ರೀತಿ ಕಾಣಿಸಲ್ಲ ಈ ಮಾಸ್ಕ್ ಶೀಟನ್ನು ಯೂಸ್ ಮಾಡೋದ್ರಿಂದ. ಹಾಗೆ ಮುಖದಲ್ಲಿ ನಮಗೆ ಪಿಂಪಲ್ ಸಮಸ್ಯೆ ಬರುತ್ತಲ್ವ, ಆ ಒಂದು ಸಮಸ್ಯೆ ಕೂಡ ಬರದೇ ಇರೋ ರೀತಿ ಈ ಒಂದು ಫೇಸ್ ಮಾಸ್ಕ್ ಶೀಟನ್ನು ಯೂಸ್ ಮಾಡೋದ್ರಿಂದ ನಮಗೆ ಯೂಸ್ ಆಗುತ್ತೆ. ಮತ್ತೇನಂದರೆ ತುಂಬಾ ಕೆಲವೊಬ್ಬರಿಗೆ ಸ್ಟ್ರೆಸ್ ಇರುತ್ತೆ. ಆಫೀಸ್ ವರ್ಕ್ ಆಗಿರ್ಬೋದು ಅಥವಾ ಮನೆ ಕೆಲಸ ಆಗಿರ್ಬೋದು, ಸ್ಟ್ರೆಸ್ ಆಗಿರುತ್ತೆ. ಸ್ಟ್ರೆಸ್ಸಿಂದನೂ ಕೂಡ ನಮ್ಮ ಮುಖ ನಮಗೆ ಒಳ್ಳೆ ಒಂದು ಶೈನಿಂಗ್ ಕೊಡ್ತಾ ಇರಲ್ಲ. ಒಬ್ಬರಿಗೆ ಆಗ್ತಾ ಇರ್ಬೋದು ಮುಖದಲ್ಲಿ ಏನೋ ಒಂಥರ ಯಾವಾಗಲೂ ಯೋಚನೆ ಫೀಲು, ಸ್ಟ್ರೆಸ್ ಫೀಲ್ ಅನಿಸುತ್ತಲ್ಲ, ಅಂಥವರು ಈ ಒಂದು ಫೇಸ್ ಮಾಸ್ಕ್ ಶೀಟನ್ನು ಯೂಸ್ ಮಾಡೋದ್ರಿಂದ ಅವ್ರ ಮುಖ ಯಾವಾಗಲೂ ಕಾಂತಿಯುತವಾಗಿರುತ್ತೆ. ನೋಡೋಕ್ಕೂ ಕೂಡ ತುಂಬಾ ಸುಂದರವಾಗಿ ಕಾಣಿಸ್ತಾರೆ ಅವರು. ಹಾಗೆ ಬಿಸಿಲಿನಿಂದ ಮುಖ ಕಪ್ಪಾದರೂ ಕೂಡ ಈ ಒಂದು ಮಾಸ್ಕ್ ಶೀಟನ್ನು ನಾವು ತಿಂಗಳಿಗೆ ಒಂದ್ಸಲ ಅಂತಲ್ಲ, 15 ದಿನಕ್ಕೆ, ವಾರಕ್ಕೊಂದ್ಸಲನೂ ಕೂಡ ಯೂಸ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಆಗಿ ತಿಂಗಳಿಗೆ ಒಂದ್ಸಲ ಯೂಸ್ ಮಾಡ್ತೇನೆ ಇದನ್ನು. ತಿಂಗಳಿಗೆ ಅಂತ ಏನಲ್ಲ, ನನಗೆ ಹೊರಗಡೆ ಹೋದಾಗ ಅದನ್ನು ನೆನಪಾಗಿ ಪರ್ಚೇಸ್ ಮಾಡ್ಕೊಂಡು ಬಂದರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಆ ಥರ ರೆಗ್ಯುಲರ್ ಆಗಿ ಕೂಡ ಯಾರಿಗೆ ಮುಖದಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತಲ್ವ, ಅಂಥವ್ರು ಇದನ್ನು ತಿಂಗಳಿಗೆ ಒಂದು ಬೇಡ, ವಾರಕ್ಕೆ ಒಂದು ಇದನ್ನು ಯೂಸ್ ಮಾಡಿ. ಇದರಲ್ಲಿ ನೀವು ಯಾವುದೇ ಥರದ್ದು ಬೇಕಾದರೆ ನೀವು ಇಲ್ಲಿ ಫೇಸ್ ಮಾಸ್ಕ್ ಶೀಟನ್ನು ಯೂಸ್ ಮಾಡ್ಬೋದು. ಅದೇ ಬೇರೆ ಫ್ಲೇವರ್, ಕುಕುಂಬರು, ಬನಾನಾ, ಪಪ್ಪಾಯ, ಈ ಥರ ಬೇರೆ ಬೇರೆ ಎಲ್ಲ ಬೇರೆ ಫ್ಲೇವರಲ್ಲೆಲ್ಲ ಸಿಗುತ್ತೆ. ಅದನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಈಸಿಯಾಗಿದೆ. ಒಂದು ಹಾರ್ಡ್ಲಿ ಒಂದು 5 to 10 ಮಿನಿಟ್ಸ್ ಇದ್ದರೆ ಈ ಒಂದು ಫೇಸ್ ಮಾಸ್ಕ್ ಶೀಟನ್ನು ನಾವು ಯೂಸ್ ಮಾಡ್ಕೊಳ್ಬಹುದು. ಈ ಒಂದು ಫೇಸ್ ಮಾಸ್ಕ್ ಶೀಟನ್ನು ಯೂಸ್ ಮಾಡೋದ್ರಿಂದ ನಮಗೆ ಡೆಡ್ ಸ್ಕಿನ್ ಕೂಡ ರಿಮೂವ್ ಆಗುತ್ತೆ. ಹಾಗೆ ಮುಖದಲ್ಲಿ ನಮಗೆ ಯಾವುದೇ ಸ್ಕಿನ್ ಇರಿಟೇಷನ್ಸ್ ಕೂಡ ಆಗಲ್ಲ ಈ ಒಂದು ಫೇಸ್ ಮಾಸ್ಕ್ ಶೀಟನ್ನು ಯೂಸ್ ಮಾಡೋದ್ರಿಂದ. ವಾರಕ್ಕೆ ಒಂದ್ಸಲ ಇರಿಟೇಷನ್ಸ್ ಅಂದರೆ ಸ್ವಲ್ಪ ಲೈಟಾಗಿ ಎಲ್ಲಲ್ಲಿ ಬ್ಲ್ಯಾಕ್ ಆಗ್ಬೋದು, ಅಥವಾ ನಮಗೆ ಸನ್ನಿಗೆ ಹೋದರೆ ಚಿಕ್ಕದಾಗಿ ಗುಳ್ಳೆಗಳು ಇಡ್ಬೋದು. ಆ ಥರ ಯಾವುದೇ ಒಂದು ಸ್ಕಿನ್ ಇರಿಟೇಷನ್ಸ್ ಕೂಡ ಆಗಲ್ಲ ನಾವು ಇದನ್ನು ಯೂಸ್ ಮಾಡಿದ್ರೆ. ನಮ್ಮ ಸ್ಕಿನ್ಗೆ ಇದೊಂದು ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ನಮಗೆ ವಿಟಮಿನ್ ಕೂಡ ಈ ಒಂದು ಫೇಸ್ ಮಾಸ್ಕ್ ಶೀಟಿಂದ ಸಿಗುತ್ತೆ. ಇದನ್ನು ಈಗ ನಾನು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ. ಇದರ ರೇಟ್ ನಿಮ್ಗೆ ಬಂದು ನೋಡಿ 99 ರುಪೀಸ್ ಇದೆ. ನನಗೆ ಇದು ಆಫರಲ್ಲಿ ಸಿಕ್ತು, ಬೈ 1 get 1 ಫ್ರೀ ಇತ್ತು. ಸೊ ಅದಕ್ಕೆ ನಾನಿಲ್ಲಿ 2 ಫೇಸ್ ಮಾಸ್ಕ್ ಶೀಟನ್ನು ತೊಗೊಂಡಿದ್ದೇನೆ. ಇನ್ನೊಂದು ಫೇಸ್ ಮಾಸ್ಕ್ ಶೀಟ್ ನೋಡಿ, ಇದು ಬೆರೀಸಲ್ಲಿ ತೊಗೊಂಡೆ, ಒಂದು ಕುಕುಂಬರಲ್ಲಿ ತೊಗೊಂಡಿದ್ದೇನೆ. 2 ಸೇರಿಸಿ 99 ರುಪೀಸ್. ಇದು ಬೈ 1 get 1 ಆಫರ್ ಇತ್ತು. ಆಲ್ಮೋಸ್ಟ್ ಆಗಿ ಇದು ಒಂದೇ ತೊಗೊಂಡ್ರೆ 99 ರುಪೀಸ್ ಇರುತ್ತೆ. ನಾನು ಬೇರೆ ಕಡೆ ಎಲ್ಲ ತೊಗೊಂಡಾಗ ಇದು ನನಗೆ ಆಫರಲ್ಲಿ 2 ಸಿಕ್ಕಿತ್ತು. ಸೊ ಅದಕ್ಕೆ ನಾನು ಬೇರೆ ಒಂದು ಚೇಂಜ್ ಮಾಡಿ ತೊಗೊಂಡೆ. ಇದನ್ನು ಹಚ್ಚಾದ್ಮೇಲೆ ಒಂದು 15 ದಿನ ಬಿಟ್ಟು ನೆಕ್ಸ್ಟ್ ನಾನು ಬೆರೀಸನ್ನು ಯೂಸ್ ಮಾಡ್ತೇನೆ. ಎಲ್ಲದೂ ಕೂಡ ಯೂಸ್ ಮಾಡೋದು ಸೇಮು. ಇದು ಒಂದು ನೀವು ವಿಡಿಯೋ ನೋಡಿದ್ರೆ ನೀವು ಯಾವುದೇ ಫೇಸ್ ಮಾಸ್ಕ್ ಶೀಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಎಲ್ಲದೂ ಸೇಮ್ ಮೆಥಡೇ ಇರುತ್ತೆ. ಮೊದಲನೇ ಸ್ಟೆಪ್ ಏನು ಅಂದರೆ, ಈ ಒಂದು ಫೇಸ್ ಮಾಸ್ಕ್ ಶೀಟನ್ನು ಯೂಸ್ ಮಾಡೋ ಮುಂಚೆ ಕ್ಲೀನಾಗಿ ಮುಖವನ್ನು ನಾವು ಬೆಚ್ಚಗಿರೋ ನೀರಿನಿಂದ ವಾಶ್ ಮಾಡ್ಕೊಳ್ಬೇಕು. ಲೈಟಾಗಿ ಉಗುರು ಬೆಚ್ಚಗೆ ಇರುತ್ತಲ್ವ, ಆ ನೀರಿನಿಂದ ನಾವು ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಮುಖದಲ್ಲಿ ಯಾವುದೇ ಒಂದು ಕೆಮಿಕಲ್ ಹಚ್ಚಿರಬಾರ್ದು, ಅಂದರೆ ಪೌಡ್ರು, ಕ್ರೀಮು ಯಾವುದನ್ನು ಕೂಡ ನಾವು ಅಪ್ಲೈ ಮಾಡಿರಬಾರ್ದು. ನಾನಿಲ್ಲಿ ಮುಖವನ್ನು ತೊಳ್ಕೊಂಡು ಬಂದೇ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ನಾನು ಮತ್ತೆ ವಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಲಿಪ್ಸ್ಟಿಕನ್ನು ಹಚ್ಕೊಂಡಿದ್ದೇನೆ. ಇಲ್ಲೇನು ಮಾಸ್ಕ್ ಶೀಟ್ ಬರೋಲ್ಲ ಬಿಡಿ, ಇಟ್ಸ್ ಓಕೆ. ಇದನ್ನು ಈಗ ಓಪನ್ ಮಾಡಿ ನಿಮಗೆ ಹಚ್ಚೋದು ಹೇಗೆ ಅಂತ ತೋರಿಸ್ತೇನೆ. ನೋಡಿ ಈ ಥರ ಬರುತ್ತೆ ಇದು ಮಾಸ್ಕ್ ಶೀಟ್. ಇಲ್ಲಿ ನೋಡಿ, ಇದರಲ್ಲಿ ಲಿಕ್ವಿಡ್ ಇದೆ, ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ಹೇಳಿದ್ನಲ್ವ.
ನೋಡಿ ಲಿಕ್ವಿಡ್ ಇದೆ, ಅದನ್ನು ನೀಟಾಗಿ ನಾವು ಈಗ ರಿಮೂವ್ ಮಾಡೋಣ. ಇದನ್ನು ಜಾಸ್ತಿ ನಾವೆಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡೆಲ್ಲ ಬರ್ತೀವಿ, ಆಗ ಮುಖಕ್ಕೆ ನಾವು ಏನೇನೆಲ್ಲ ಕ್ರೀಮೆಲ್ಲ ಹಚ್ಚಿರ್ತೀವಿ. ಅದರ ನೆಕ್ಸ್ಟು ಈ ಥರ ಒಂದು ಫೇಸ್ ಮಾಸ್ಕ್ ಶೀಟನ್ನು ಯೂಸ್ ಮಾಡಿದ್ರೆ ಮುಖಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಾವು ತುಂಬ ಸುತ್ತಾಡಿರ್ತೀವಿ, ಬಿಸಿಲಲ್ಲಿ ನಮಗೆ ಟ್ಯಾನ್ ಆಗುತ್ತೆ. ಸೊ ಅದರಿಂದನೂ ಕೂಡ ನಾವು ಬಚಾವಾಗ್ಬೋದು ಈ ಫೇಸ್ ಮಾಸ್ಕ್ ಶೀಟನ್ನು ಯೂಸ್ ಮಾಡೋದ್ರಿಂದ. ನೋಡಿ ಎಲ್ಲರ ಮುಖಕ್ಕೂ ಕೂಡ ಇದು ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಎಲ್ಲ ಒಂದು ನಾರ್ಮಲ್ ಸೈಜ್ಗೆ ಮಾಡಿರ್ತಾರೆ. ಇದನ್ನು ಆದಷ್ಟು ಮುಖಕ್ಕೆ ಕವರ್ ಮಾಡ್ಕೊಳ್ಳಿ. ಇದನ್ನು ಮೂಗು ಕಣ್ಣನ್ನು ಬಿಟ್ಟು ಎಷ್ಟು ಮುಖದ ಜಾಗದಲ್ಲಿ ನಮಗೆ ಕವರ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ನಾವು ಕವರ್ ಮಾಡ್ಕೊಳ್ಬೇಕು. ತಂಪಾಗ್ತಾ ಇದೆ. ಎಲ್ಲರ ಮುಖಕ್ಕೂ ಕೂಡ ಇದು ಸೂಟ್ ಆಗುತ್ತೆ. ಇದನ್ನು ಬೇಕಾದರೆ ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳು ಇದನ್ನೆಲ್ಲ ಯೂಸ್ ಮಾಡೋದು ಬೇಡ. 18 ವರ್ಷ ಆದ ನಂತರ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಯಾಕಂದರೆ ಚಿಕ್ಕ ಮಕ್ಕಳ ಸ್ಕಿನ್ನು ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ಸೊ ಇದನ್ನೆಲ್ಲ ಯೂಸ್ ಮಾಡದೇ ಇದ್ರೇ ಬೆಸ್ಟು ಅನಿಸುತ್ತೆ ನನ್ನ ಒಪಿನಿಯನ್. ಅಂದರೆ ನೋಡಿ ಇದನ್ನು ಹಚ್ಕೊಳ್ತಾ ಇದ್ದಾನೆ. ಈಗ ಫುಲ್ ಕೋಲ್ಡ್ ಆಗಿದೆ ಮುಖ, ಒಳ್ಳೆ ಫೀಲ್ ಆಗ್ತಾ ಇದೆ. ನಾವು ಮೇಲಿನಿಂದ ಈ ಥರ ಪ್ರೆಸ್ ಮಾಡಿಕೊಡ್ಬೇಕಾಗತ್ತೆ ಕರೆಕ್ಟಾಗಿ ಕುತ್ಕೊಳ್ಳೋಕ್ಕೆ. ಅದು ಆಯ್ತಲ್ವಾ? ಇದನ್ನು ಈಗ ನಾವು ಹಾಗೆ ಇದನ್ನು ಒಂದು 10 ಮಿನಿಟ್ಸ್ ಬಿಡಬೇಕಾಗತ್ತೆ. ಇದನ್ನು ನಾನೀಗ ಹಚ್ಚಿ 20 ನಿಮಿಷ ಆಗಿದೆ. ಮಿನಿಮಮ್ 10 ಮಿನಿಟ್ಸ್ ಆದರೂ ಇದನ್ನು ಇಟ್ಕೊಳ್ಳೇಬೇಕು, ತುಂಬ ಅರ್ಜೆಂಟ್ ಇರೋರು. ಇಲ್ಲಾಂದರೆ ಇದನ್ನು 20 ಮಿನಿಟ್ಸ್ ತನಕ ಇಡಿ. ಇದೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಬಂದಿದೆ ಈಗ. ನೋಡಿ ಸ್ವಲ್ಪ ಮಟ್ಟಿಗೆ ಇದೆಲ್ಲ ಡ್ರೈ ಆಗಿದೆ. ಈಗೇನು ಮಾಡಬೇಕು ಅಂದರೆ ನಾವು ಇದರ ಮೇಲಿನಿಂದನೇ ಈ ಥರ ನಾವು ಪ್ರೆಸ್ ಮಾಡ್ಕೊಳ್ಬೇಕು. ಲೈಟಾಗಿ ಇದನ್ನು ನಾವು ಮಸಾಜ್ ಥರ ಕೊಟ್ಕೊಳ್ಬೇಕು. ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಈ ಥರ ನಾವು ಮಸಾಜನ್ನು ಆವಾಗವಾಗ ಕೊಡ್ತಾ ಇರೋದ್ರಿಂದ. ಸೊ ನಾವು ಈ ಮಾಸ್ಕ್ ಶೀಟ್ ಮೇಲೂ ಕೂಡ ಒಂದು ಲೈಟಾಗಿ ಒಂದು ಮಸಾಜನ್ನು ಕೊಡಬೇಕು. ಈ ಥರ ನಾವು ಮುಖಕ್ಕೆ ಮಸಾಜನ್ನು ಕೊಟ್ಕೊಳ್ಳೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ರೆ ನಮ್ಮ ಮುಖ ಆಟೋಮೆಟಿಕ್ ಆಗಿ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತೆ. ಹಾಗೆ ಮುಖದಲ್ಲಿ ನಮಗೆ ಸ್ಟ್ರೆಸ್ ಫೀಲ್ ಕೂಡ ಕಾಣಿಸಲ್ಲ, ಯಾವುದೇ ಸ್ಕಿನ್ ಇರಿಟೇಷನ್ಸ್ ಕೂಡ ಆಗಲ್ಲ. ನೋಡಿ ಈ ಥರ ಮಸಾಜ್ ಕೊಟ್ಕೊಳ್ತಾ ಇದ್ದಾನೆ. ಒಂದು 5 ನಿಮಿಷ ನಾವು ಮಸಾಜ್ ಕೊಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಸ್ಟೆಪ್ಸ್ ಎಲ್ಲ ನೀವು ಇದೇ ಥರ ಫಾಲೋ ಮಾಡಿ, ಮಸಾಜ್ ಸ್ಟೆಪ್ಸು. ಈಗ ನಾನು ಇದನ್ನು ರಿಮೂವ್ ಮಾಡ್ತೇನೆ. ನೋಡ್ತಾ ಇದ್ರಲ್ವಾ, ಸ್ಕಿನ್ ತುಂಬಾ ಗ್ಲೋ ಆಗಿ ಕಾಣಿಸ್ತಾ ಇದೆ. ತುಂಬಾ ಒಂದು ಸ್ಟ್ರೆಸ್ ಆಗಿರುವಂತಹ ಮುಖ ಈಗ ಕಾಣಿಸ್ತಾ ಇಲ್ಲ. ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾವೇನು ನೋಡಬೇಕು ಅಂದರೆ ಇದೇ ಒಂದು ಫೇಸ್ ಮಾಸ್ಕ್ ಶೀಟಿನಿಂದ ಇದರಿಂದನೇ ನಾವು ಮತ್ತೆ ಈ ಥರ ಲೈಟಾಗಿ ಮಸಾಜ್ ಕೊಟ್ಕೊಳ್ಬೇಕು. ಕಣ್ಣಿನ ಸುತ್ತಲೂ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ. ಯಾಕಂದರೆ ಸ್ವಲ್ಪ ಮಗು ಎಲ್ಲ ಇರೋದ್ರಿಂದ ನೈಟೆಲ್ಲ ನಿದ್ದೆ ಎಲ್ಲ ಸರಿ ಇರಲ್ಲ. ಸೊ ಅದಕ್ಕೆ. ಹಾಗೆ ಮುಖಕ್ಕೂ ಕೂಡ ನಿಮಗೆ ಎಲ್ಲಿ ಮುಖದಲ್ಲಿ ಸ್ವಲ್ಪ ಬ್ಲ್ಯಾಕ್ ಅನಿಸ್ತಾ ಇರ್ಬೋದು ಅಲ್ಲೆಲ್ಲ ನಾವು ಸ್ವಲ್ಪ ಈ ಥರ ಫೋರ್ಸ್ ಹಾಕಿ ಅಲ್ಲೇ ಫೋಕಸ್ ಮಾಡಿ ಮಸಾಜ್ ಕೊಟ್ಕೊಳ್ಬೇಕು. ಇದರಲ್ಲಿ ಇನ್ನು ತುಂಬಾ ಒಂದು ವಿಟಮಿನ್ ಇದೆ. ಪ್ರೆಸ್ ಮಾಡಿದ್ರೆ ನೋಡಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಲಿಕ್ಕಿಲ್ಲ, ಬಟ್ ನನಗೆ ಗೊತ್ತಾಗ್ತಾ ಇದೆ. ಒಳ್ಳೆ ಒಂದು ಆಯಿಲ್ ಥರ ಇರುತ್ತೆ. ಇದನ್ನು ಹಾಕಿ ನಾವು ಚೆನ್ನಾಗಿ ನೀಟಾಗಿ ಮಸಾಜ್ ಕೊಟ್ಕೊಳ್ಬೇಕು. ಒಂದು 10 ನಿಮಿಷ ಈ ಥರ ಮಸಾಜ್ ಕೊಡಿ. ಮಸಾಜ್ ಕೊಡೋದ್ರಿಂದ ಮುಖ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಶೈನಿಂಗ್ ಕೂಡ ಬರುತ್ತೆ ಮುಖಕ್ಕೆ. ಹಾಗೆ ಮುಖ ನಮಗೆ ಯಾವುದೇ ಡೆಡ್ ಸ್ಕಿನ್ ಇರ್ಬೋದು ಅದು ಕೂಡ ರಿಮೂವ್ ಆಗುತ್ತೆ. ಹಾಗೆ ಪಿಂಪಲ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ ಈ ಥರ ನಾವು ಮಸಾಜ್ ಎಲ್ಲ ಕೊಡೋದ್ರಿಂದ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತಲ್ವ, ಸೊ ಅದಕ್ಕೆ ಮುಖಕ್ಕೆ ಯಾವುದೇ ಸಮಸ್ಯೆ ಬರಲ್ಲ ಜಾಸ್ತಿಯಾಗಿ. ಹಾಗೆ ಈ ಥರ ಕತ್ತಿನ ಭಾಗಕ್ಕೂ ಕೊಟ್ಕೊಳ್ಳಿ ಮಸಾಜನ್ನು. ಇದನ್ನು ಅಪ್ಲೈ ಮಾಡಿದ್ಮೇಲೆ ನಾವು ನೀರು ಹಾಕಿ ವಾಶ್ ಮಾಡೋ ಅಗತ್ಯ ಏನಿಲ್ಲ.
ಹಾಗೆ ಒಂದು 3-4 ತಾಸು ಹಾಗೆ ಬಿಟ್ಟರೆ ಇನ್ನೂ ಒಳ್ಳೆಯದೇ. ಆದರೆ ಏನು ಇದನ್ನು ಅಪ್ಲೈ ಮಾಡಾದ್ಮೇಲೆ ಬಿಸಿಲಿಗೆ ಹೋಗಬಾರ್ದು ಅಥವಾ ಹೊರಗಡೆ ಗಾಳಿಗೆಲ್ಲ ಹೋಗಬಾರ್ದು. ಯಾಕಂದರೆ ಮುಖ ಒಂಥರ ವೆಟ್ಟಾಗಿರುತ್ತಲ್ವ, ಆ ಗಾಳಿಗೆ ಹೋದರೆ ಅದರಲ್ಲಿರೋ ಡಸ್ಟ್ ನಮ್ಮ ಮುಖಕ್ಕೆ ಬಂದುಬಿಡುತ್ತೆ. ಸೊ ನಾವು ಮನೆ ಒಳಗಡೆನೇ ಇರಬೇಕಾಗತ್ತೆ. ನನಗೆ ಕಾಣಿಸ್ತಾ ಇರೋದಲ್ಲ ಎಷ್ಟು ಶೈನಿಂಗ್ ಬಂದಿದೆ ಮುಖ. ನಾನೀಗ ಇದರಿಂದನೇ ನನ್ನ ಲಿಪ್ಸ್ಟಿಕ್ಕನ್ನು ಕೂಡ ರಿಮೂವ್ ಮಾಡ್ತೇನೆ. ಲಿಪ್ಸ್ಟಿಕ್ಕನ್ನು ನಾವು ರಿಮೂವ್ ಮಾಡಿದ್ಮೇಲೆ ಇದರಿಂದ ನಾವು ಮಸಾಜ್ ಕೊಟ್ಕೊಳ್ಳೋ ಹಾಗೆ ಇಲ್ಲ. ಯಾಕಂದರೆ ಲಿಪ್ಸ್ಟಿಕ್ಕಲ್ಲಿ ಕೆಮಿಕಲ್ಸ್ ಇರುತ್ತಲ್ವ, ಸೊ ನಾವು ಮತ್ತೆ ಮುಖಕ್ಕೆ ಮಸಾಜ್ ಕೊಡೋದ್ರಿಂದ ಕೆಮಿಕಲ್ ಎಲ್ಲ ಮುಖಕ್ಕೆ ಸೇರಿಕೊಳ್ಳುತ್ತೆ. ಸೊ ನಾನೀಗ ಮತ್ತೆ ಇದನ್ನು ಯೂಸ್ ಮಾಡಲ್ಲ. ನನ್ನ ಮುಖದಲ್ಲಿ ನಿಮಗೆ ಲೈವ್ ಆಗಿ ರಿಸಲ್ಟ್ ಕಾಣಿಸ್ತಾ ಇರ್ಬೋದು. ತುಂಬ ಏನೋ ಫುಲ್ ಚೇಂಜೇ ಆಗಿಬಿಡುತ್ತೆ ಮುಖ ಅಂತ ಏನಿಲ್ಲ. ಇದನ್ನು ನಾವು ರೆಗ್ಯುಲರ್ ಆಗಿ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಈ ಥರ ನಾವು ಯೂಸ್ ಮಾಡೋದ್ರಿಂದ ಮುಖ ನಮಗೆ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಇದ್ರೊಂದು ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಇದನ್ನು ನಾನು ಸಿಂಪ್ಲಿ ಅಂದರೆ ಸುಮ್ಮನೆ ಹೊರಗಡೆ ಒಂದೆರಡು ದಿನ ಓಡಾಡಿದ್ದೆ, ಸೊ ಮುಖದಲ್ಲಿ ನನಗೆ ಸ್ವಲ್ಪ ಟ್ಯಾನ್ ಆಗ್ತಾ ಇದೆ ಅಂತ ಅನಿಸ್ತು ಬಿಸಿಲಿಗೆ. ಸೊ ಅದಕ್ಕೆ ನಾನು ಇದನ್ನೀಗ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಕೂಡ ನಿಮ್ಮ ಮುಖದಲ್ಲಿ ತುಂಬ ಸಮಸ್ಯೆ ಏನಾದರೂ ಇದ್ದರೆ, ಪಿಂಪಲ್ಸ್ ಆಗಿರ್ಬೋದು, ಡೆಡ್ ಸ್ಕಿನ್ ಆಗಿರ್ಬೋದು, ಅಥವಾ ಸ್ಕಿನ್ ಇರಿಟೇಷನ್ಸ್ ಆಗಿರ್ಬೋದು, ಆ ಥರ ಏನಾದರೂ ಸಮಸ್ಯೆ ಇದ್ದರೆ ನೀವು ಇದನ್ನು ಖಂಡಿತವಾಗ್ಲೂ ವಾರಕ್ಕೆ ಒಂದು ಸಲನಾದರೂ ಯೂಸ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೇ ಶೇರ್ ಮಾಡಿ. ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನೀವು ಇದನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತು ನಾನು ನಿಮಗೆ ಒಂದು ಹೊಸ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.